ಅಂದಾರೆ ಸಿದ್ಧಾರು. ಹೌದು ಹೌದು ಹೌದು. ಇವರಿಗೆ ಆತ್ಮದ ಜ್ಞಾನಿ ಅಂದರು. ಸ್ವತಃ ಯಾರು ಏನು ಬೇಡ್ಯಾರ ಅವ್ರಿಗೆ ಕೊಡಂತ ಸಾಮರ್ಥ್ಯ ಸ್ವತಃ ಅವ್ರು ಬಲ್ಲೇನೆ ಅದ. ಸಿದ್ಧಾರೂಢರು ಯಾರ್ಯಾರಿಗೆ ಉದ್ಧಾರ ಮಾಡ್ಯಾರ. ತುಕಾರಾಮ ಮಹಾರಾಜರ ಪಂಡಪುರದಾಗ ಅವರು ಆತ್ಮದ ಜ್ಞಾನಿ. ನಾನ್ಯಾರೆಂಬುದು ವಿಚಾರಿಸು ಇಸಮ ಸಂಸಾರ ಇದು ಕನಸೆಂದುವರಿ. ಆತ್ಮದ ಜ್ಞಾನಿ ಏನ್ ಹೇಳ್ತದ, ನೀ ಯಾರು, ಎದಕ್ಕೆ ಬಂದೀವಿ, ಒಂದು ಸುಮ್ ಉದಾಹರಣೆ ಹೇಳ್ತಾ ನೀವೆಲ್ಲ ಉದಾಹರಣೆ ಹೇಳಲಕ್ರಿ ಮಹಾರಾಜ್ರ. ಒಂದೇ ಸಾಣದ ನನಗ ಒಂದ್ ಆನಂದ ಬಹಳ ಚಂದ ಐತಿ ಇದ್ರಾಗ. ಒಂದ್ ಮಾತು ಹೇಳದ ನಮ್ ಮಾಡೋಣ. ಏನ್ ಜ್ಞಾನದ ಮಾತತ್ತಿನ ಯಾವ ಯಮ ಬಂದಿದತ್ ಗೊತ್ತಿಲ್ರಿ. ಗುಳಿಗೆ ಹಾಕಿ ಮನಗಸದ್ರತ್ ನೋಡಿ ಯಮನಿಗೆ. ಗುಳಿಗೆ ಹಾಕಿ ಮನಗಿಸಿ ಮ್ಯಾಲ ಹೆಸರು ಅವಂದೇ ಇದ್ದತ್ತ. ಅದು ಹಿಂಗೆಲ್ಲ ಅಳಗಿಸಿ ಬಾಟಿ ಹಾಕಬಾರ್ದತ್ ಹೆಸರ. ಬಹಳ ಉಪಕಾರ ಮಾಡಿದಿ. ಹೋ ಎಂತ ಗುಳಿಗೆ ಹಾಕಿದಿ, ಏನು ಮಜ್ಜಿಗೆ ಕುಡಿಸಿದಿ, ಆನಂದ ನಿತ್ಯ ಆಯ್ತು. ಈಗ ನಿನಗೆ ಒಯ್ಬೇಕಂತೇಳಿ ಬಂದಿದನ ಮ್ಯಾಲ ನಿಂದೆ ಹೆಸರಿತ್ತು ಕರೆ, ಇನ್ನು ತೆಳಗಿದ್ದೆ ಮ್ಯಾಲ ಬರ್ತಾ ಅಂದತ್ತವ. ನೀ ಏನ್ ಹೇಳ್ಬೇಕಂತ ಇದಕ್ಕ ನಾವೊಂದ್ ಹಿಂಗತ್ತೀನು, ಯಮ ಒಂದು ಸೆಕೆಂಡ್ಕ ಎಷ್ಟು ಜನ ಹುಟ್ಟತದ ಎಷ್ಟು ಜನ ಸಾಯ್ತದ ಅನ್ನೋದೊಂದು ಅಂಕ ಸಂಖ್ಯೆ ಅದ. ಹೌದಿಲ್ರಿ? ಒಂದು 6-7 ತಾಸು ಇಡ್ರಿ, ಒಂದು 8 ತಾಸು ಯಮನಿಗೆ ಗುಳಿಗೆ ಹಾಕಿ ನಿದ್ದೆ ಮಾಡಿಸ್ತಾರಂದ್ರ ಶಾಸ್ತ್ರ ಹೇಳ್ತದ, ನಾವ್ ಹೇಳಲ್ಲ. ಹೆಂಗ ಮನುಜರಿಗೆ ಜಾಗ್ರ ಸ್ವಪ್ನ ಸುಸುಪ್ತಿ ಇದು ಮನುಷ್ಯರಿಗೆ ಅದಾವು. ಹೌದಿಲ್ರಿ? ದೇವತೆಗಳಿಗೆ ಜಾಗೃತ ಅವಸ್ಥಾ ಒಂದೇ, ದೇವರಿಗೆ ಸ್ವಪ್ನ ನಿದ್ದೆ ಇಂಥವು ಇಲ್ಲಂತ ಶಾಸ್ತ್ರ ಹೇಳ್ತದ, ನಾವು ಹೇಳಂಗಿಲ್ಲ. ಆ ಶಾಸ್ತ್ರಕ್ಕೆ ಬಿಟ್ಟು ಯಮನಿಗೆ ತಂದು ಗುಳಿಗೆ ಹಾಕಿ ಮನಗಿಸ್ತಾರೆ ಇವ್ರು. ಅಂದ್ರೆ ಎಷ್ಟು ಶಾಣ್ಯಾರ ಇವ್ರು. MBBS ಕಲ್ತಾರ ಇವ್ರು. ಗುಳಿಗೆ ಬಹಳ ಚಾಣ್ಯಾರ ಇವ್ರು. ಯಮ ಮಕ್ಕೊಂಡ್ರಂದ್ರ ಕಣ್ಣು ಬಡದ ಕಣ್ಣು ತೆರೆಟಿಗೆ ಎಷ್ಟು ಜನರಿಗೆ ಒಯ್ಬೇಕು. ಅವನ ಮ್ಯಾಲೊಬ್ಬ ಮಾಲಕ್ ಅದಾನ, ಹೆಡ್ ಆಫೀಸ್ ಇದ್ದಂಗ. ಇಂತಿಷ್ಟು ಕೆಲಸ ದಿನನಿತ್ಯ ಒಂದು ಸೆಕೆಂಡ್ಕ ಒಂದು ಗಂಟೆಕ್ ಇಟ್ಟು ಕೆಲಸ ಮಾಡ್ಬೇಕಂದ್ರ ಹೊಟ್ಟೆ ಕಣ್ಣು ಎಮಿ ಬಡಿಲಾರೆ ತನ್ನ ಕಾಯಕ ಸರಾಗವಾಗಿ ಮಾಡ್ಕೋತಿರ್ಬೇಕು ಯಮ. ಅಂತವನಿಗೆ 8 ತಾಸು ತಂದು ಮನಗಿಸಿದ್ರಿಲ್ಲಪ್ಪ. ಮಾಸ್ತರ, ಗುಳಿಗೆ ಹಾಕಿ ಮೊದಲ ಮನುಷ್ಯನಲ್ಲಿ ಹೆಸರು ಯಾವಾಗ ತಲೆಯಾಗಿರ್ತದ ಅದೇ ಮಾತಾಡ್ತವೆ. ಇದು ತಲೆಯಾಗಿಟ್ಕೋರಿ. ಒಬ್ಬಾಕಿ ಮೇಣ ಮಾರಾಕಿದ್ರಂತ, ಮೇಣ ಮಾರ್ಕೋತ ಅಚ್ಚಿಕಡೆ ಹೋದಳಂತ ಸಾದ್ಯಾಪುರ್ಕ. ಅಲ್ಲೊಬ್ಬಾಕಿ ಹೂ ಮಾರಾಕಿದ್ರಂತ. ಮಳಿ ಹೆಚ್ಚಾಯ್ತು, ಹೊಳಿ ತುಂಬಿ ಬತ್ತು, ಮೇಣ ಮಾರ್ಕೋತ ಹೋಗಿ ಅಚ್ಚಿಕಡೆ ಹೊತ್ತು ಮುಳುಗ್ತು. ಇನ್ನು ಹೊಳ್ಳಿ ದಾಟಿ ಬರ್ಬೇಕಾದ್ರೆ ನಾವು ತುಂಬಿ ನಡೀತು, ಹೊಳಿ ತುಂಬಿ ನಡೀತು, ನಾವು ಬಂದಾಯ್ತು. ನಾವು ಬಂದಾಗ ಲೆಕ್ಕ ಈಗ ದೊಡ್ಡ ಮನಾರ್ ಲಟ್ಟು ಫೂಲ್ ಕಟ್ಟರ ಆ ಕಡೆ ಬರುದು. ಈಗ ಕಟ್ಟಾರ, ಅವಾಗಿಂದ ಹೇಳ್ತಿದ. ಅವಾಗ ಆಕಿ ಮೀನು ಮಾರಾಕಿ ಅಂದ್ರಂತ, ಇಲ್ಲಿ ಹೂ ಮಾರಾಕಿ ನನ್ನ ದೋಸ್ತಿ ಅದಾಳ. ಆಕಿನ ಮನ್ಯಾಗ ಹೋಗಿ ಮಕ್ಕೊಂಡು ನಾಳೆಗೆ ಹೋಗ್ಬೇಕಂತ ಹೇಳಿ ಹೂ ಮಾರಾಕಿ ಮನಿಗೆ ಹೋದಳಕಿ. ಮೇಣ ಮಾರಾಕಿ ಮೊಕ್ಕಂಕ ಹೋದಳು. ಆಕಿ ಎಲ್ಲ ಹೂ ಎಲ್ಲ ಖರೀದಿ ಮಾಡಿ ಮನ್ಯಾಗ ಒಟ್ಟಿಳು. ಈಕಿ ಮೇಣ ಮಾರಿ ಬುಟ್ಟಿ ಹೊರಗಿಟ್ಟು ಒಳಗ ಹಸಿ ಚೀರ್ ತಟ್ಟು ಬುಟ್ಟೆ ಹಾಕೊಂಡಿಕ್ಕಿ ಈಕಿ ಅಲ್ಲೇ ಇಟ್ಟು ಒಳಗ್ ಹೋದಳು. 10 ಮುಣಿಗೆ 8 ಆಯ್ತು. ಒಳಗ್ ಹೋಗಾಟಿಗೆ ಹೂವಿನ ದುರ್ಗಂಧ ಎದ್ದಿತ್ರಿ. ದುರ್ಗಂಧ ಅಲ್ರಿ ಮಹಾರಾಜ್ರ, ನಿಮ್ ಬಾಯಾಗ ಸಿಕ್ಕ ಸುಗಂಧ, ಅದು ಸುವಾಸನದ ದುರ್ಗಂಧ. ಅವಾಗ ಎದ್ದಿತ್ತು. ಈಕಿ ಏನ್ ಅಂದಳು, ಮಕ್ಕೊಂಡ್ರೆ ಈಕಿನ ಮನ್ಯಾಗ ಏನ್ ಹೊಲಸ ವಾಸ ದೇವಾಂದಳಕ್ಕಿ. ಆ ಹೂವಿನ ಸುಗಂಧಕ್ಕ ಹೂವಿನ ಮಕರಂದಕ್ಕೆ ಮೇಣ ಮಾರಾಕತ್ತಾಳ. ಏನತ್ತಾಳ? ಯಾನ್ ಸುಮಾರು ಹೊಲಸ ನಾರ್ಲಕ್ಕ ದೇವ ಈಕಿನ ಮನ್ಯಾಗ ಅಂದಳಕ್ಕಿ. ತೆಗಿಯಕಡಿ ನಿದ್ದಿನಿ ಹತ್ತದು ಏಳಕ್ಕಿ ಕುಂಡ್ರಾಕಿ, ಏಳಕ್ಕಿ ಕುಂಡ್ರಾಕಿ. ಆ ಕಡೆ ಒಂದು ಹೊಳ್ಳಕ್ಕಿ, ಈ ಕಡೆ ಒಂದು ಹೊಳ್ಳಕ್ಕಿ. 11 ಆಯ್ತತ್ತ ಟೈಮ್. ನಿದ್ದೆ ಇನ್ನಂಗ ಹತ್ತದ. ನಂದರೆ ಚೀಲ್ ತಟ್ಟು ತರ್ಬೇಕಂದ್ರ ತಕ್ಕಿ ಬುಟ್ಟಿ ಅಂದ. ಡೊಳ್ಳೆ ಹಸಿ ಚೀಲ್ ತಟ್ಟ. ಆ ಮೇಣ್ ಮಾರುದು ಚೀಲ್ ತಟ್ಟಿತ್ತತ್ರಿ. ಅದು ತಂದು ತನ್ನ ಮಾರಿ ಮ್ಯಾಗ ಹಾಕೊಂಡು ಮಕ್ಕೊಂಡ್ರಿ ಹಿಂಗ ನಿದ್ದೆ ಆಯ್ತತ್ರಿ. ಅಕ್ಕಿಗೆ ಹಂಗ್ರಿ ನಿದ್ದೆ ಭರ್ 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 ನಿದ್ದೆ. ಏನು ಭರಸಕ್ಕಿತ್ತಿನ ಅಂದ್ರೆ ಯಾರ ವ್ಯಸನದೊಳಗೆ ಏನಿರ್ತದ ಅದೇ ಕಾಪಾಡ. ಹೌದು. ಮೀನು ಮಾರಕ್ಕಿಗೆ ಹೂವಿನ ವಾಸ ಚಂದ ಕಾಣಿಸಿತ್ರಿ. ಕಾಣಿಸಲ್ಲ. ಅದಕ್ಕ ನಾವು ಏನು ಮಾಡ್ಬೇಕಂದ್ರೆ ಯಾವಾಗಲೂ ಸತ್ಯ ಸಜ್ಜನರ ಸಂಘ ಮಾಡಬೇಕು. ಭಕ್ತಿ ಎಂದರೇನು, ಜ್ಞಾನ ಎಂದರೇನು. ವಶಿಷ್ಠ ಗುರುಗಳು ಆತ್ಮಜ್ಞಾನಿ,
ಯಾರು? ವಶಿಷ್ಠ ಗುರುಗಳು, ಆತ್ಮಜ್ಞಾನಿ. ಆತ್ಮಜ್ಞಾನಿ ಇರ್ಲಿಲ್ಲ. ವಿಶ್ವಾಮಿತ್ರ ಭಕ್ತಿವಂತ. ಇದು ಒಂದು 3 ಮಿನಿಟ್ 4 ಮಿನಿಟ್ ಕೇಳ್ರಿ, ಒಂದು ಸ್ವಲ್ಪ ಎಲ್ಲಾ ಮೊಬೈಲ್ ಬಂದ್ ಮಾಡಿ. ಮೊಬೈಲ್ ಯಾರ ಕೈಯಾಗ ಹಿಡಿದ್ರಿ ನೀವು ಹೇಳುದಟ್ಟೆ ಮಾಡ್ರಿ. ಜ್ಞಾನ ಮತ್ತು ಭಕ್ತಿದಲ್ಲಿ ವಿಶ್ಲೇಷಣೆ ಆಗ್ತಾವ. ಆಗ್ಲಿಲ್ಲ. ಇವ ವಶಿಷ್ಠ ಗುರುವಿನ ಮನೆಗೆ ವಶಿಷ್ಠರು ಒಂದು ದಿನ ವಿಶ್ವಾಮಿತ್ರನ ಮನೆಗೆ ಬಂದ. ಅಂದ್ರ ಜ್ಞಾನಿ ಒಂದು ದಿನ ಭಕ್ತವನ ಮನೆಗೆ ಬಂದ. ಭಕ್ತ್ಯಾನಿದ್ದ ವಿಶ್ವಾಮಿತ್ರ ಅವ್ರ ಮನೆಗೆ ಹೋದ. ಬಂದು ವಶಿಷ್ಠ ಗುರುಗಳು ಬಂದಾರ, ನಮಸ್ಕಾರ ಮಾಡಿ ಕುಂಡ್ರಸದ. ಇನ್ನು ಗುರುಗಳು ನಮ್ಮ ಮನೆಗೆ ಬಂದಾರಂದ್ರೆ ಏನು ಕೊಡ್ಬೇಕಂತ ವಿಚಾರ ಮಾಡ್ತಾನೆ ವಿಶ್ವಾಮಿತ್ರ. ಹೌದು. 60,000 ವರ್ಷ ಭಕ್ತಿ ಮಾಡುವುದು ಫಲ ಅವನ ಪಾದಿಗಿಟ್ಟ. ಯಾರ ಪಾದಿಗೆ? ವಶಿಷ್ಠ ಗುರುಗಳ ಪಾದಿಗಿಟ್ಟ. ಆತ್ಮಜ್ಞಾನಿ ಬಂದ ನನ್ನ ಮನಿತಾನ ಮನೆಗೆ ಆತ್ಮಜ್ಞಾನಿ ಬಂದಂತೇಳಿ. ಎಷ್ಟು ವರ್ಷ ರೀ? 60,000 ವರ್ಷ ದುಡಿದು ಭಕ್ತಿ ಮಾಡಿದ ಫಲ ರೀ ಗೌಡ್ರ. ಅದು ವಶಿಷ್ಠ ಗುರುವಿಗಿಟ್ಟು ನಮಸ್ಕಾರ ಮಾಡ್ದ. ನಾನು ನಡೀತೀನಿ ಅಂತ ಹೇಳಿ ಹೋದ. ವಶಿಷ್ಠರು ಹೋದ್ರು. ಮುಂದೆ ಇವ ವಿಶ್ವಾಮಿತ್ರ ವಶಿಷ್ಠರ ಮನೆಗೆ ಹೋದ. ಕೆಲವು ದಿನಕ್ಕೆ ಅವನ ಆಶ್ರಮಕ್ಕೆ ಹೋದ. ಅವ ವಶಿಷ್ಠ ಗುರು ಆತ್ಮದ ಜ್ಞಾನಿ. ಹೌದು. ಅವ ಅಂದ, ಅವನ ಮನೆಗೆ ಅವನ ಆಶ್ರಮಕ್ಕೆ ಹೋದಾಕ ನನಗೆ 60,000 ವರ್ಷ ದುಡಿದು ಭಕ್ತಿ ಫಲ ನನ್ನ ಪಾದಿ ಕೊಟ್ಟಾನ. ಇನ್ನ ನಾವೊಂದು 5 ಮಿನಿಟಿಂದ ಆತ್ಮಜ್ಞಾನ ಅವನಿಗೆ ಕೊಡ್ಬೇಕಂದ ಕಿದು ಕೇಳ್ರಿ. 5 ನಿಮಿಷ ಬರೀ 5 ಮಿನಿಟಿಂದ. ಅವಾಗ ವಿಶ್ವಾಮಿತ್ರನ ಮುಂದೆ 5 ಮಿನಿಟಿಂದ ಆತ್ಮಜ್ಞಾನ. 10 ಬಿಟ್ಟತೆ ಜಗಳ. ಹುಚ್ಚಡಿ ಅಂದು ವಿಶ್ವಾಮಿತ್ರ. ಏನು ದೊಡ್ಡ ಗುರು ಅಂತ ತಿಳ್ಕೊಂಡಿದಲ್ಲ ನಿನಗನ. ಇದೇನು ಮಾಡಿದೀನಿ ಆಟ? ನನ್ನ ಮನೆಗೆ ಬಂದಾಕ ನಿನಗೆ 60,000 ವರ್ಷ ದುಡಿದು ಕೊಟ್ಟಿದ. ಹೊಟ್ಟೆ ಹಿಂದೆ ಮುಂದೆ ವಿಚಾರ ಮಾಡಿಲ್ಲ. ನಿನ್ನ ಮನೆಗೆ ಬಂದ್ರೆ ಕಿಮ್ಮತ್ ಗಡಿ ಮಾಡ್ತಿ. ನನಗೆ 5 ಮಿನಿಟ್ ಕೊಡ್ತಿ. ಆತ್ಮಜ್ಞಾನ. 10 ಬಿಟ್ಟತೆ ಜಗಳ. ಹೌದು. ಇಬ್ಬರು ಜಗಳ ಎಲ್ಲಿ ಹೋಯ್ತು? ಇಂದ್ರ ಲೋಕಕ್ಕೆ ಹೋಯ್ತು. ಹೋಗಲ್ಲ ಸತ್ಯ ಲೋಕಕ್ಕ. ಇಂದ್ರ ಲೋಕದೊಳಗೆ ಹೋಗಿ ನ್ಯಾಯ ಬಿತ್ತು. ಇಂದ್ರಗೆ ನ್ಯಾಯ ಕೊಟ್ಟ ವಿಶ್ವಾಮಿತ್ರ. ಹೌದು. ಯಾಕ? ನನ್ನ ಆಶ್ರಮಕ್ಕೆ ಬಂದಾಕ 60,000 ವರ್ಷ ದುಡಿದು ಭಕ್ತಿ ಫಲನ ಕೊಟ್ಟಿದ. ಹೌದು. ನಾ ಅವನ ಆಶ್ರಮಕ್ಕೆ ಹೋದ್ರೆ ನನಗೆ 5 ಮಿನಿಟಿನ ಆತ್ಮಜ್ಞಾನ ಕೊಟ್ಟಾನ. ಇದು ನ್ಯಾಯ ಮಾಡ್ಬೇಕು, ನನಗೆ ಕಿಮ್ಮತ್ತಿ ಗಡಿ ಮಾಡ್ಯಾನ. ಯಾರು? ವಶಿಷ್ಠ. ಅವಾಗ ಇಂದ್ರ ಹೇಳ್ತಾನ ಏನಂತ? ಈ ನ್ಯಾಯ ಮಾಡ್ಬೇಕಾದ್ರೆ ಹಿನ 3 ಮಂದಿ ಕರ್ಕೊಂಡು ಬಾ ಅಂದವ. ಈ ನ್ಯಾಯ ಶುದ್ಧ ಆಗ್ಬೇಕಾದ್ರೆ, ಈ ನ್ಯಾಯ ಶುದ್ಧ ಆಗಲಿಕ್ಕೆ 4 ದಿನ ಹೋಗ್ತದ. ಹಿನ 3 ಮಂದಿ ಕರ್ಕೊಂಡು ಬಾ. ಯಾರ್ಯಾರಿಗೆ ಕರಿಬೇಕು? ಈ ಭೂಮಿ ಹೊತ್ತು ನಿತ್ತಾನ ಆದಿಶೇಷ ಒಬ್ಬನಿಗೆ ಕರ್ಕೊಂಡು ಬಾ. ಈ ಭೂಮಿ ಹಿಂಗ ಹೊಳ್ಳಾಡ್ತದ. ಹೌದು. ಈ ಭೂಮಿ ಹೊಳ್ಳಾಡ್ಲಾರ್ದಂಗ ಅಗಸ್ತ್ಯ ಋಷಿ ಈ ಭೂಮಿಗೆ ಕೈ ಕೊಟ್ಟು ಕೂತಾನ. ಭೂಮಿ ಅಳಗಾಡ್ಲಾರ್ದಂಗ ಅವನಿಗೊಬ್ಬನಿಗೆ ಕರ್ಕೊಂಡು ಬಾ. ಯಾಟಾಯ್ತು. ಈ ಭೂಮಂಡಲಕ್ಕೆ ಬೆಳಕು ಕೊಡ್ತಾನ ಸೂರ್ಯ ನಾರಾಯಣ. ಅವನಿಗೊಬ್ಬನಿಗೆ ಕರ್ಕೊಂಡು ಬಾ, ನಿನ್ನ ನ್ಯಾಯ ಮುಗಿಸ್ತೇನೆ. ಇವ್ರು 3 ಮಂದಿ ಬರ್ಬೇಕು. ಅವಾಗ ವಿಶ್ವಾಮಿತ್ರ ಭಕ್ತ್ಯಾವ ವಿಶ್ವಾಮಿತ್ರ ಪಾತಾಳಕ್ಕೆ ಹೋದ. ಪಟ್ನ ನಾನೇ ತರ್ತಾ ಅಂದಿರ್ಬೇಕವ. ಹೋಗಿ ಆದಿಶೇಷ ಕೇಳ್ತಾನ, ನಂದು ವಶಿಷ್ಠ ನ್ಯಾಯ ಬಿದ್ದದ, ನಡಿ ಅಂದ. ನಡಿ ಒಂಜಾರಿ ನೀನು ನ್ಯಾಯಿಗೆ. ಅವಾಗ ಆದಿಶೇಷ ಅಂದ, ನಾ ಭೂಮಿ ಹೊತ್ತು ನಿಂತಿದ. ನಿನ್ನ ನ್ಯಾಯಿಗೆ ಬರ್ಬೇಕಾದ್ರೆ ಇಲ್ಲಿ ಯಾರಿಗಾರ ಅಟ್ಟೋತಾನ ನಿಂದ್ರಸಂದವ. ನಾ ಬರ್ತಾ ಬೇಕಾದಂಗ. ಇದಕ್ಕೆ ಯಾರು ನಿಂದ್ರಿಸೋದು? ಯಾರು ಹಿಡ್ಕೊಂಡು ಬರ್ಬೇಕಂದ. ಹೌದು. ಆಗುದು ಅಂದ್ರೆ ಹೋಗಂದ. ಮ್ಯಾಗ ಬಂದ. ಈ ಭೂಮಿ ಅಳಿಗಾಡ್ತದ ಅಂತ ಹೇಳಿ ಅಗಸ್ತ್ಯ ಋಷಿ ಕೈ ಇಟ್ಟುಕೊಂಡು ಕೂತಿದ್ದ. ಅವನಿಗೆ ಹೇಳ್ದ, ಏನಂತ? ಇಂದ್ರ ಲೋಕದಾಗ ನಮ್ಮ ಇಬ್ಬರದ ನ್ಯಾಯ ಬಿದ್ದದ ವಶಿಷ್ಠಂದು ನಂದು. ಹೌದು. ನೀನು ನಡಿ ಅಂದ. ನಾ ಕೈ ಬಿಟ್ರೆ ಭೂಮಿ ಹಿಂಗ್ ಮಾಡ್ತದ, ಇಲ್ಲಿ ಯಾರಿಗಾರಿ ಅಟ್ಟೋತಾನ ಹಿಡ್ಕೊಂಡು ಕುಂಡ್ರಂತ ಹೇಳ. ನಾ ಬರ್ತ. ಇದು ನನಗೆ ಆಗೋದಿಲ್ಲ ಅಂದ್ರೆ ಹೋಗದ. ನಾ ಇಲ್ಲಿ ಬಿಟ್ಟು ಬರ್ಲಕ್ಕ ನಡೆಯಂಗಿಲ್ಲ. ನಡೆಯಂಗಿಲ್ಲ. ಸೂರ್ಯ ಲೋಕಕ್ಕೆ ಹೋದ. ಹೌದು. ಸೂರ್ಯಾಗ ನಮಸ್ಕಾರ ಮಾಡಿ ಕೇಳ್ತಾನ, ಏನಂತ? ಸೂರ್ಯ, ನಿನ್ನಿಂದ ನಮ್ಮ ನ್ಯಾಯ ಹರಕತ್ತದ. ಇಂದ್ರ ಸಭಾದಾಗ ನನ್ನ ನ್ಯಾಯ ನಡೆದ ವಶಿಷ್ಠ ನನಗೆ. ನೀ ನಡಿ, ನಿನಗೆ ಕರೆದಾರ ನಡಿ ಅಂದ. ನಾ ಬರ್ತೀನಿ ಖರೆ. ಈ ಭೂಮಂಡಲಕ್ಕೆ ಬೆಳಕು ಕೂಡ ನಾನೇ. ನಾ ಬಂದಂದ್ರೆ ಇದು ಕತ್ತಲಿ ಬೀಳ್ತದ, ಬೆಳಕು ಕೂಡ ಯಾರಿಗಾರಿ ನಿಂದ್ರಿಸಂದ. ನಾ ಬರ್ತ. ಇದು ನನಗೆ ಆಗಲ್ಲ ಹೋಗಂದ. ಬತ್ ನೋಡ್ರಿ ಖುಲ್ಲ ಬತ್ತಿದು 60 ವರ್ಷ ಭಕ್ತಿ ಮಾಡಿ ಮಾರಿ ಒಣಗಿಸ್ಕೊಂಡು ಬತ್ತು ಇಂದ್ರ ಸಭಾ. ವಿಶ್ವಾಮಿತ್ರ ಕೇಳ್ದ. ಹೌದು. ಇಂದ್ರ ಕೇಳ್ದ, ಏನಾಯ್ತು? ತಂದೆ 3 ಮಂದಿ ಕರ್ಕೊಂಡು ದೊಡ್ಡ ಹುದ್ದ ತೆಗೆದು ಹಿಡ್ಕೊಂಡು ಕೂತಾರ. ಅವ್ರೇನ್ ಬರ್ತಾರೆ, ನೀನೇ ಮಾಡಂದ. ಹೌದು. ಅವಾಗ ಅದೇ ಇಂದ್ರ ವಶಿಷ್ಠ ಗುರುಗಳಿಗೆ ಕೇಳ್ತಾನೆ, ಏನಂತ? ನೀವ್ ಹೋಗ್ತೇನು? ನೀ ಹೋಗಂದ್ರೆ ಹೋಗ್ತೀನಿ ಅಂದ. ಒಳ್ಳೆ ಕರ್ಕೊಂಡ್ ಬರ್ತೀಯನು? ನೀ ಕರ್ಕೊಂಡು ಬಂದ್ರೆ ಕರ್ಕೊಂಡು ಬರ್ತೇನೆ, ಹೋಗ್ನಿ ಅಂದ. ನೋಡುನ. ಅವಾಗ ವಶಿಷ್ಠ ಗುರುಗಳು ಪಾತಾಳ ಲೋಕಕ್ಕೆ ಹೋದ್ರು. ಆತ್ಮಜ್ಞಾನಿಗಳಿವ್ರು. ಆತ್ಮಜ್ಞಾನಿ ಒಳಗೆ ಹೋದ ಪಾತಾಳ ಲೋಕಕ್ಕೆ. ಹೌದು. ಅವಾಗ ನಾಗೇಶ ಹೇಳ್ತಾನ, ಏನಂತ? ನಂದು ನ್ಯಾಯ ಬಿದ್ದದಪ್ಪ ವಿಶ್ವಾಮಿತ್ರನ, ನಂದು ನಡಿ ಅಂತ. ಹೌದು. ಗುರುಗಳೇ, ಇದು ಭೂಮಿಗೆ ನನಗೆ ಹರ್ಲಕ್ ಹಚ್ಚಾರ. ಹೌದಲ್ಲ. ಇದು ಬಿಟ್ಟಂದ್ರೆ ಇದು ಖುಷಿ ಬೀಳ್ತದೆ.
ಇದು ಹೆಂಗ್ ಮಾಡುದು? ನಾ ನಿಂದಿರಿಸ್ತೀನಿ ಸರಿ ಅನ್ನ. ಹಾ ನೋಡಿ ನೋಡ್ರಿ ಶಕ್ತಿ ಹೆಂಗದ. ನಾ ನಿಂದಿರಿಸ್ತೀನಿ ಸರಿ. ಹೆಂಗ್ ನಿಂದಿರಿಸ್ತಿ? ಆ ಸಾಧುರಲ್ಲಿ ಒಂದು ತೀರ್ ಕಮಲ ಅಂತ ಹೇಳಿರ್ತದ ಗೊತ್ತಾದ್ರಿ? ಬ್ಯಾಕಟ್ಟಿಗೆ ಹಿಂಗ್ ಕೈ ಇಟ್ಕೊಂಡು ನಿಂದಿರ್ತಾರ ಹೇಳ್ರಿ. ಮ್ಯಾಕ್ ಕುಂಡ್ರದ್ ಗೊತ್ತಾದಿಲ್ಲ? ಹಾ ಹಾ ತೀರ್ ಕಮಲ. ತೀರ್ ಕಮಲ ಅದು ಹಚ್ಚಿ ಬಿಟ್ಟ ನೀ ಸರಿ ಅನ್ನ. ಸರಿ ಬಾಜುಕ್ಕ ಭೂಮಿಗೆ ಹಿಂಗ್ ಹಚ್ಚಿ ಬಿಟ್ಟ ಆದಿಶೇಷ ಹೊತ್ಕೊಂಡಂಗ ಹೊತ್ಕೊಂಡು ತೋತು ಅದು ಹೊತ್ಕೊಂಡು ನಿಂತು ನೋಡಿ. ನೋಡ್ರಿ ಎಷ್ಟು ಶಕ್ತಿ ರೀ ಗೌಡ್ರ. ನಡಿ ಅಂದ ಕರ್ಕೊಂಡವನಿಗೆ. ಕರ್ಕೊಂಡು ಮ್ಯಾಗ ಬಂದ. ಹೌದು ಅಗಸ್ತ್ಯ ಋಷಿಗೆ ಕೇಳ್ದ. ಹಾ ಹಾ ಮತ್ತ ನೀವು ಜರ ನಡಿ ನಮ್ಮ ನ್ಯಾಯ ನಡೆಯೋದು. ಇದು ಅಳಿಗ್ಯಾಡ್ತದೋ? ನಾ ಕೈ ಹಿಡ್ಕೊಂಡು ಕುಂಡ್ರಬೇಕಾಗ್ತದ. ಇಲ್ಲಿ ಅಳಿಗ್ಯಾಡ್ಲಾರ್ದಂಗೆ ಏನ್ ಇಡ್ತಿ ಅಂದ. ನಾ ಇಡ್ತೀನಿ ಸರಿ ಅಂತ. ಹಾ ಏನಿಟ್ಟ? ಕೊಳ್ಳನ ರುದ್ರಾಕ್ಷಿಗಳೆಲ್ಲ ಗ್ವಾಳೆ ಮಾಡಿ ಅಲ್ಲಿಟ್ಟು ಮ್ಯಾಲ ಕೈ ಹಚ್ಚಿ ಬಿಟ್ಟ. ಭೂಮಿ ನಿಂತು ಬಿಟ್ಟು ಅಳಗಾಡ್ಲಾರ್ದಂಗ ನಿಂತತ್ ನೋಡ್ರಿ ಭೂಮಿ. ಯಾರು ಕೊಳ್ಳನ ರುದ್ರಾಕ್ಷಿ? ವಸಿಷ್ಠ ಗುರುಗಳು ಆತ್ಮಜ್ಞಾನಿಗಳು ಕೊಳ್ಳಂದು. ಜ್ಞಾನಿ ಕೊಳ್ಳನ ರುದ್ರಾಕ್ಷಿ ಗ್ವಾಳೆ ಮಾಡಿ ಹಿಂಗ್ ಇಟ್ಟು ಅದಕ್ಕೆ ಕೈ ಹಚ್ಚಿ ಬಿಟ್ಟ ನಿಂತು ಬಿಡ್ತು. ಹೌದು ಅವನಿಗೊಬ್ಬನಿಗೆ ಕರ್ಕೊಂಡ. ಇಬ್ರು ಬೆನ್ ಹತ್ತದ್ರಿ. ಇಬ್ರು ಬೆನ್ ಹತ್ತಿದ್ರು. ಸೂರ್ಯ ಲೋಕಕ್ಕೆ ಹೋದ. ಹೌದು ಸೂರ್ಯಾಗೆ ಕೇಳ್ದ, ನಮ್ಮದಿಬ್ಬರು ನ್ಯಾಯ ನಡೆದ ನಡಿಯ. ಖರೆ ಎಲ್ಲರಿಗೂ ಬೆಳಕು ಕೊಡ್ತ ಇಲ್ಲೊಂದು ಯಾನರಿ ಇಡು ಅನ್ನ. ಹೌದು ನನ್ನ ಕೈ ಒಳಗಿಂದ ಕಮಾಂಡಲ್ ಹಚ್ಚಿ ಬಿಡ್ತೀನಿ ಸರಿ ಅನ್ನ. ಹಾ 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 ಆ ವಶಿಷ್ಠ ಗುರುಗಳ ಕೈಯಾಗ ಕಮಾಂಡಲ್ ಇತ್ತು. ಆ ಕಮಾಂಡ ಆಕಾಶಕ್ಕೆ ಹಚ್ಚಿಬಿಟ್ಟ. ಸೂರ್ಯನಗತ್ತೆ ಪ್ರಕಾಶ ಕೊಡ್ಲಕತ್ತ. ಸೂರ್ಯನಕ್ಕಿಂತ ಹೆಚ್ಚಿಗೆ ಬೆಳಕ ಹೆಚ್ಚಿಗೆ ಬೆಳಕೊಡ್ಲತ್ತು. ನಡಿ ಅಂತ ಹೇಳಿ ಮೂರು ಮಂದಿಗೆ ಕರ್ಕೊಂಡು ಹೋದ ನೋಡ್ರಿ. ಎಲ್ಲಿಗೆ ಬಂದ? ಇಂದ್ರ ಸಭಾಕ್ಕೆ ಬಂದ. ಹೌದು ಎಲ್ಲಾ ದೇವತೆಗಳು ಕೂಡಿರು. ಎಲ್ಲಾ ಕೂಡಿರು. ಇನ್ನು ನ್ಯಾಯ ಆಗಲಿಲ್ಲ. ಆಲಿ ಸತ್ಯದ ನ್ಯಾಯಿ. ಅವಾಗ ಇಂದ್ರ ಏನ್ ಮಾಡಿದ? ಒಂದು ತಕ್ಕಡಿ ತಂದು ಸಭಾದಾಗ ಮಧ್ಯದೊಳಗೆ ಕಟ್ಟಿಬಿಟ್ಟು. ಬ್ರಹ್ಮ ತಕಡಿ. ಒಂದು ಬ್ರಹ್ಮ ತಕ್ಕಡಿ ತಂದು ಕಟ್ಟಿಬಿಟ್ಟ ಸಭಾದಾಗ. ಎಲ್ಲಾ ದೇವತೆಗಳ ಸಭಾ ಕೂಡ್ಯಾದ. ಅವ ಒಬ್ಬ ಅಚ್ಚಿಗಾಡಿ ಕೂತಾನ, ಇವ ಇಚ್ಚಿಗಾಡಿ ಕೂತಾನ. ಅವಾಗ ವಿಶ್ವಾಮಿತ್ರ ಅಂದ, ಮತ್ತ ಸೂರ್ಯ ಮತ್ತು ಅಗಸ್ತ್ಯ ಋಷಿ ಮತ್ತು ಶೇಷ ಎಲ್ಲಾರು ಬಂದಾರ. ಹೌದು ಇನ್ನು ನ್ಯಾಯ ನಡಿಲಿ ಅಂದ. ಹೌದು ಅವಾಗ ಇಂದ್ರ ಏನಂದ? ಏನತ್ತನ್ರಿ? ಈಗ ನಿಮ್ಮ ಇಬ್ಬರು ನ್ಯಾಯ ನಾವು ಮಾಡೋನೇ ಬೇಡ. ಹಾ ಒಬ್ಬನಂತ ಹೇಳಿದ್ರ ವಸಲತ್ ಹಿಡಿದು ನ್ಯಾಯ ಮಾಡ್ದಂಗ ಆಗ್ತದೆ. ಇಲ್ಲಿ ಬ್ರಹ್ಮ ತಕ್ಕಡಿ ಅದ. ಹೌದು ನೀ 8 ವರ್ಷ ಮಾಡಿದು ಭಕ್ತಿ ಈ ತಕ್ಕಡಿಯಾಗಿಡು. ಈಚೆಗಡೆ ಮಂಗಲಿಡ್ರಿ ನೀನು ಭಕ್ತಿ ಫಲ. 60,000 ವರ್ಷ ದುಡಿದು ಭಕ್ತಿ ಮಾಡಿ ತಂದಿದಿಲ್ಲ ವಿಶ್ವಾಮಿತ್ರ. ಇದು ಈ ತಕ್ಕಡಿಯಾಗಿಡು ಇಡು. ವಶಿಷ್ಠ ಗುರುಗಳೇ, ನೀವು 5 ಮಿನಿಟ್ನ ಆತ್ಮಜ್ಞಾನಿ ಈ ತಕ್ಕಡಿಯಾಗಿಡು. ಹಾ ಹಾ ತಗಡಿನೇ ಮಾಡ್ಲಿ ನ್ಯಾಯ. ನಿಮ್ಮ ಮುಂದೆ ನೆದರ ಮುಂದೆ ತಕ್ಕಡಿ ಅಡ್ಡನೇ ಹೇಳಿಬಿಡ್ತಾವ. ನಾವು ಹೇಳ್ಬೇಕ. ಹೌದು ಹೌದು ಹೌದು. ಅವಾಗ ಇವ ವಿಶ್ವಾಮಿತ್ರ 60,000 ವರ್ಷ ದುಡಿದು ಭಕ್ತಿ ಫಲ ತಂದು ಇಟ್ಟ. ಹೌದು ತಕ್ಕಡಿ ತಳಗ ಕೂತು. ಹಾ ಹಾ ಇವ ಆತ್ಮದ ಜ್ಞಾನ ತಂದು ಇದರಾಗಿಟ್ಟ. ಹಾ ಇದು ನೆಲಕ್ಕೆ ಕೂತು 60 ವರ್ಷದ ಮ್ಯಾಲ ಹಿಂಗ್ ಮಾಡಕತ್ತಿದ್ವು. ಜೋತಾಡ್ಲಕತ್ ನೋಡ್ರಿ ಹಗರಾಗಿ ಹಗರಾಗಿ ಜೋತಾಳತ್ತು. ಯಾವಾಗ ಶ್ರೇಷ್ಠ ಹೇಳಿ ಇಂದ್ರ ಸಭಾದಾಗ ಫೈನಲ್ ಆಯ್ತು. ಏನತ್ತ? ಆತ್ಮ ಜ್ಞಾನವೇ ಶ್ರೇಷ್ಠ ಆಯ್ತು ಹೇಳಿ ಇಡೀ ಇಂದ್ರ ಸಭಾ ಜಯಂಕಾರ ಹೊಡಿತು. ಅವಾಗ ಎದ್ದು ನಿಂತು 60,000 ವರ್ಷದಂತ ದುಡಿದಂತ ವಿಶ್ವಾಮಿತ್ರ ಡಕ್ಕತ್ತು ಹೋಗಿ ವಶಿಷ್ಠ ಗುರುವಿನ ಪಾದಿಗೆ ಬಿದ್ದು, ನಿನ್ನ ಆತ್ಮಜ್ಞಾನ 60 ವರ್ಷ ನೀ 8 ದಿವಸ ಕಲಿಸ್ತಿ, 8 ದಿವಸದಾಗ ನಿನ್ನ ಪಾದದಲ್ಲಿ ಬಿದ್ದು ಆತ್ಮದ ಜ್ಞಾನ ನಾ ಕಲಿತೀನಿ, ನನಗೆ ಆ ಜ್ಞಾನ ಕೊಡು ಅಂತ ಹೇಳಿ ಹೊಳ್ಳಿ ಅವನಿಗೆ ಗುರು ಮಾಡಿಕೊಂಡು ಅವನಲ್ಲಿ ಆತ್ಮಜ್ಞಾನ ಕಲ್ತಾನ ಒಬ್ಬ ವಿಶ್ವಾಮಿತ್ರ. ಅದಕ್ಕೆ ರೀ ಮಹಾರಾಜರ ಮಾರ್ಗಗಳು 3 ಅದಾವು. ನೀವೇನು ಭಕ್ತಿ ಮಾಡ್ಲತ್ತೀರಲ್ಲ, ಇದು ಕರ್ಮಕಾಂಡ. ಬಹಳ ಟೈಮ್ ಇಲ್ಲ. ಹಾ ಭಕ್ತಿ ಎಲ್ಲಾ ಶಾಣ್ಯ ಮಂದಿದ್ರಿ. ಹೌದಲ್ಲ? ರಾವಣ ಎಷ್ಟು ಭಕ್ತಿ ಮಾಡಿದ್ರಿ ಎಲ್ಲರಿಗೂ ಗೊತ್ತಾಗ. ರಾವಣ ಮಾಡುದು ಭಕ್ತಿ ಎಷ್ಟು